ನಮಸ್ತೆ ವೀಕ್ಷಕರೇ, ನಾನಿವತ್ತು ಕಡಲೆ ಹಿಟ್ಟಿನ ಜುನ್ಕ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಹೇಳ್ತೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನಾನಿಲ್ಲಿ ಚೆಚ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಶುಂಠಿಯಲ್ಲಿ ತುರಿದಿದ್ದೀನಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ. ಮತ್ತು ನಾನು ಇದಕ್ಕೆ ಅಂತಲೇ ಒಂದು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಪೌಡರು ಜುನ್ಕ ಪೌಡರು, ಆಮೇಲೆ ಖಾರದ ಪುಡಿ, ಕಲ್ಲುಪ್ಪು, ಎಣ್ಣೆ, ಕಡಲೆ ಹಿಟ್ಟು. ನಾನಿಲ್ಲಿ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೋಬೋದು. ಮೊದಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಮತ್ತು ಇದಕ್ಕೆ ಜಾಸ್ತಿ ಜೀರಿಗೆ ಹಾಕಿದಷ್ಟು ರುಚಿ ಇರುತ್ತೆ. ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಬೇಡ. ಏಕೆಂದರೆ ನಾವು ಇದನ್ನು ಸ್ವಲ್ಪ ಕುಕ್ ಮಾಡೋದ್ರಿಂದ ಸಾಕು, ಸ್ವಲ್ಪನೇ ಬೆಂದರೆ ಸಾಕಿದೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ಚೆದ್ದಿರೋದನ್ನ ಕೊನೆಯಲ್ಲಿ ಹಾಕ್ತೀನಿ. ಅದ್ರ ಫ್ಲೇವರ್ ಒಂಥರ ಡಿಫ್ರೆಂಟಾಗಿರುತ್ತೆ. ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ದೀವಿ, ಅದೊಂದು ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಬೇಗ ಟೊಮೊಟೊ ಮೆತ್ತಗಾಗತ್ತೆ. ಉಪ್ಪು ಹಾಕಿದ್ದೀನಿ. ನೋಡಿ, ಈ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತೆಳುಗೆ ಕಲಿಸ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ತೆಳುಗೆ ಕಲಿಸ್ಕೋಬೇಕು ನೀವು ಕಡಲೆ ಹಿಟ್ಟನ್ನು. ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಪುಡಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು 1-2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೋಡಿ, ಗಂಟಿರಬಾರ್ದು. ಇಷ್ಟು ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೋದು. ನೋಡಿ, ಪೌಡರೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಕೈ ಆಡಿಸಿ, ಕಡಿಮೆ ಉರಿನಲ್ಲಿ, ಜಾಸ್ತಿ ಉರಿ ಮಾಡ್ಕೋಬೇಡಿ, ಅದು ತಳ ಹಿಡಿದ್ಬಿಡತ್ತೆ. ಇವಾಗ ಈ ಕಡಲೆ ಹಿಟ್ಟಿಂದು ಸ್ಟ್ರಕ್ಚರ್ ಏನಿದೆ ಇದನ್ನು ಇದಕ್ಕೆ ಹಾಕಬೇಕು. ಅದು ಹಿಟ್ಟು ಹಾಕಿದ ತಕ್ಷಣ ತಳ ಹಿಡಿದ್ಬಿಡತ್ತೆ, ಗಟ್ಟಿ ಬಂದುಬಿಡತ್ತೆ. ನೀವು ಇಮಿಡಿಯೇಟು ನಿಮಗೆ ಅದು ಸ್ವಲ್ಪ ಬೇಯಬೇಕು, ಹಾಗಾಗಿ ನೀರು ಹಾಕ್ಕೊಳ್ಳಿ. ಆಯಿತಾ? ನೋಡಿ, ಇಷ್ಟು ತೆಳು ಮಾಡ್ಕೊಳ್ಳಿ. ಏಕೆಂದರೆ ಕಡಲೆ ಹಿಟ್ಟಲ್ವಾ, ಅದು ಬೇಗ ಗಟ್ಟಿ ಆಗಿಬಿಡತ್ತೆ. ಅದು ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಈ ಹಂತಕ್ಕೆ ಇದು ಕುದಿ ಬಂದಾಗ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ತೆಂಗಿನಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಚೆದ್ದಿದ್ದು ಬೆಳ್ಳುಳ್ಳಿ ಇತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ರೆಡಿಯಾಗಿದೆ ನಮ್ಮ ಕಡಲೆ ಹಿಟ್ಟಿನ ಜುನ್ಕ. ಬನ್ನಿ ಟೇಸ್ಟ್ ಮಾಡೋಣ. ಸೂಪರಾಗಿ ಬಂದಿದೆ, ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಈ ಚಳಿಗಾಲದಲ್ಲಿ ಇದು ಬಿಸಿ ಬಿಸಿ ಚಪಾತಿ ಜೊತೆಲಿ ಮಾಡ್ಕೊಂಡು ತಿಂದು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.